ರಾಷ್ಟ್ರೀಯ ಮಟ್ಟದ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದೇಶಾದ್ಯಂತ ವಿದ್ಯಾರ್ಥಿಗಳಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದ್ದು, ಈ ಕುರಿತು ದಲಿತ ಸೇನೆ ಸಂಘಟನೆ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಕೊಪ್ಪಳ ಜಿಲ್ಲಾ ದಲಿತ ಸೇನೆ ಅಧ್ಯಕ್ಷ ಉಡಚಪ್ಪ ಶ್ರೀರಾಮನಗರ ಮಾತನಾಡಿ, ವೈದ್ಯಕೀಯ ಶಿಕ್ಷಣ ಪಡೆಯುವ ಕನಸಿನಿಂದ ವಿದ್ಯಾರ್ಥಿಗಳು ಹಗಲು ರಾತ್ರಿ ಎನ್ನದೇ ಶ್ರಮಪಟ್ಟು ಓದುತ್ತಿದ್ದಾರೆ. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ವಿದ್ಯಾರ್ಥಿಗಳ ಮಾನಸಿಕ ಸ್ಥೈರ್ಯಕ್ಕೆ ಧಕ್ಕೆಯುಂಟು ಮಾಡಿದೆ ಎಂದು ಆರೋಪಿಸಿದರು. ಇಂದು ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ಅವರು, ಜೂನ್ 21ರಂದು ನಡೆಯಲಿರುವ ಮರುಪರೀಕ್ಷೆಯನ್ನು ಕಟ್ಟುನಿಟ್ಟಿನ ಕ್ರಮಗಳೊಂದಿಗೆ ಹಾಗೂ ಪೊಲೀಸ್ ಭದ್ರತೆಯಲ್ಲಿ ನಡೆಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಕೆಲ ಅಧಿಕಾರಿಗಳು ಹಣದ ಆಸೆಗೆ ಒಳಗಾಗಿ ದೇಶದಾದ್ಯಂತ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಇಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಎಂಬಿಬಿಎಸ್, ಬಿಡಿಎಸ್ ಮತ್ತು ಆಯುಷ್ ಸೇರಿದಂತೆ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು ಶ್ರಮಿಸುತ್ತಿರುವ ಸಂದರ್ಭದಲ್ಲಿ ಸರ್ಕಾರ ಅತ್ಯಂತ ಶಿಸ್ತುಬದ್ಧ ಹಾಗೂ ಪಾರದರ್ಶಕ ರೀತಿಯಲ್ಲಿ ಪರೀಕ್ಷೆ ನಡೆಸುವುದು ತನ್ನ ಜವಾಬ್ದಾರಿ ಎಂದು ಹೇಳಿದರು. ಮೇ 3, 2026ರಂದು ನಡೆದ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಹಿನ್ನೆಲೆಯಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪರೀಕ್ಷೆಯನ್ನು ರದ್ದುಪಡಿಸಿರುವುದನ್ನು ಉಲ್ಲೇಖಿಸಿದ ಅವರು, ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ಪ್ರಧಾನಮಂತ್ರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ಲೋಪದೋಷಗಳಿಲ್ಲದಂತೆ ಪರೀಕ್ಷೆ ನಡೆಸಲು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ದಲಿತ ಸೇನೆ ಒತ್ತಾಯಿಸಿದೆ. ಇವತ್ತೇನು ನಮ್ಮ ಮಾನ್ಯ ತಹಸೀಲ್ದಾರ್ ಗಂಗಾವತಿ ಮೇಡಮ್ ಅವರ ಮುಖಾಂತರ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಇವತ್ತೊಂದು ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ಇವತ್ತು ನಮ್ಮ ದಲಿತ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಜಿ ಯಲಸಂಗಿ ಸರ್ ಅವರ ಒಂದು ಸೂಚನೆಯಂತೆ ಮೊನ್ನೆ ದೇಶದಲ್ಲಿ ಮೇ 3ನೇ ತಾರೀಕಿನಂದು ದೇಶದಲ್ಲಿ ಅತ್ಯಂತ ವಿದ್ಯಾರ್ಥಿಗಳ ಪಾಲಿಗೆ ಒಂದು ಕರಾಳವಾದ ದಿನವಾಗಿತ್ತು. ಏನಪ್ಪ ಅಂತಂದ್ರೆ 23 ಲಕ್ಷ ವಿದ್ಯಾರ್ಥಿಗಳು ವೈದ್ಯಕೀಯ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ನಮ್ಮ ಕೇಂದ್ರ ಸರ್ಕಾರವು ನೀಟ್ ಪರೀಕ್ಷೆಯನ್ನು ಆಯೋಜನೆಗೊಂಡಿತ್ತು. ದೇಶದ 23 ಲಕ್ಷ ವಿದ್ಯಾರ್ಥಿಗಳು ಮೇ 3ನೇ ತಾರೀಕಿನಂದು ಒಂದು ಪರೀಕ್ಷೆಯನ್ನು ಬರೆದಿರ್ತಾರೆ. ಅದರಲ್ಲಿ ಕರ್ನಾಟಕದಲ್ಲಿ 1,25,000 ವಿದ್ಯಾರ್ಥಿಗಳು ಕೂಡ ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಆಗಿರ್ತಾರೆ. ಇದು ಇವತ್ತಿನ ದುರ್ದೈವ ಏನಪ್ಪಾ ಅಂತಂದ್ರೆ, ಇವತ್ತಿನ ದೇಶದಲ್ಲಿ ನಮ್ಮ ಶಿಕ್ಷಣವೇ ಮುಖ್ಯವಾದಂತಹ ಪರಿಸ್ಥಿತಿಯಲ್ಲಿ ಇಂದು ಶಿಕ್ಷಣಕ್ಕೆ ಇವತ್ತು ಆಘಾತವನ್ನು ಉಂಟು ಮಾಡತಕ್ಕಂಥ ಒಂದು ಪರಿಸ್ಥಿತಿ ಬಂದೊದಗಿದೆ. ಅಂದ್ರೆ ಈ ನೀಟ್ ಎಕ್ಸಾಮ್ಗೆ ದೇಶದ 23 ಲಕ್ಷ ವಿದ್ಯಾರ್ಥಿಗಳು ಏನು ಪರೀಕ್ಷೆಯನ್ನು ಬರೆದಿದ್ರಲ್ಲ, ಇವತ್ತು ಆ ವಿದ್ಯಾರ್ಥಿಗಳ ಜೀವನವೇ ಒಂದು ಅಲ್ಲೋಲ ಕಲ್ಲೋಲ ಆದಂತ ಒಂದು ಸ್ಥಿತಿಯನ್ನು ಬಂದೊದಗಿದೆ. ಯಾಕಂದ್ರೆ ದೇಶದಲ್ಲಿ ವಿದ್ಯಾರ್ಥಿಗಳ ಜೀವನವೇ ಒಂದು ಮುಖ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿನಮಾನಗಳಲ್ಲಿ 4 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತಕ್ಕಂಥ ಸ್ಥಿತಿ ಕೂಡ ಇವತ್ತು ಬಂದಿದೆ. ಅಂದ್ರ ಇವತ್ತಿನ ದೇಶದಲ್ಲಿ ಯಾವ ರೀತಿಯಾಗಿ ಯುವಜನತೆಗೆ ಮತ್ತು ಶಿಕ್ಷಣಕ್ಕೆ ಪೆಟ್ಟನ್ನು ನೀಡ್ತಾ ಇದೆ ಅಂತಂದೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನ ಗಮನವಹಿಸಬೇಕು. ಮಾನ್ಯ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಸರ್ ಅವರೇ, ನೀವು ಇಡೀ ದೇಶಕ್ಕೆ ಒಬ್ಬ ಶಿಕ್ಷಣ ಮಂತ್ರಿಯಾಗಿ ಇವತ್ತು ವಿದ್ಯಾರ್ಥಿಗಳ ಪಾಲಿಗೆ ಇವತ್ತೊಂದು ಕರಾಳವಾದಂತಹ ದಿನವನ್ನ ನೀವು ಮೂಡಿಸಿದ್ದೀರಿ. ಯಾಕಪ್ಪ ಅಂತಂದ್ರ ಈ ಒಂದು ನೀಟ್ ಪರೀಕ್ಷೆಯು ನಿಮ್ಮ ಅಧೀನದಲ್ಲಿ ನಡೆತಕ್ಕಂಥ ಒಂದು ಪರೀಕ್ಷೆಯಾಗಿದೆ ರೀ ಸ್ವಾಮಿ. ಈ ವಿದ್ಯಾರ್ಥಿಗಳು ಕಷ್ಟಪಟ್ಟು ಹಗಲಿರಲು ಶ್ರಮ ವಹಿಸಿ ಯಾವುದೇ ಕಾರಣಕ್ಕೂ ಒಂದು ಕಷ್ಟಪಟ್ಟ ರೀತಿಯಲ್ಲಿ ಎಕ್ಸಾಮ್ ಅನ್ನ ಬರೆದಿರ್ತಾರ. ಇವತ್ತು ನೀವು ಮೇ 3ರಂದು ಬರತಕ್ಕಂಥ ಪರೀಕ್ಷೆಯನ್ನ ನೀವು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡಿದ್ದೀರಿ. ಈಗ ಮತ್ತೆ ನೀವು ಜೂನ್ 21ಕ್ಕೆ ಮರು ಪರೀಕ್ಷೆಯನ್ನು ನಡೆಸಲಿಕ್ಕೆ ಸಿದ್ಧರಾಗಿದ್ದೀರಿ. ಅಂದ್ರ ನೀವು ದೇಶವನ್ನ ವಿದ್ಯಾರ್ಥಿಗಳ ಜೀವನವನ್ನ ಯಾವ ರೀತಿಯಾಗಿ ನೀವು ತೆಗೆದುಕೊಂಡು ಹೊಂಟಿರಿ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕಪ್ಪ ಅಂತಂದ್ರ ಮೇ 3ನೇ ತಾರೀಕು ಬರತಕ್ಕಂಥ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಶಿಕ್ಷಣದ ಒಂದು ಕೌಶಲ್ಯತೆ ಬೇರೆ ಇರ್ತದೆ. ಮತ್ತೆ ನೀವು ಜೂನ್ 21ಕ್ಕೆ ನೀವು ಎಕ್ಸಾಮ್ ಅನ್ನ ನಡೆಸಲಿಕ್ಕೆ ನೀವು ತಯಾರಿ ನಡೆಸಿದ್ದೀರಿ. ಅಂದ್ರ ನೀವು ಹೇಳ್ತೀರಿ ಯಾವುದೇ ಕಾರಣಕ್ಕೂ ಮರು ಶುಲ್ಕ ಇರುವುದಿಲ್ಲ ಅಂತಂದೇಳಿ. ಅಂದ್ರೆ ಕೇವಲ 4,000 ರೂಪಾಯಿ ವಿದ್ಯಾರ್ಥಿಗಳ ಜೀವನಕ್ಕೆ ನೀವು ಬೆಲೆ ಕಟ್ತೀರಾ? ಪರೀಕ್ಷೆ ಎಕ್ಸಾಮ್ ಫೀ ಇರೋದು 4,000. ನೀವು ಎಕ್ಸಾಮ್ ಫೀ 4,000 ಕಟ್ಟೋದು ಬೇಡ, ಜೂನ್ 21ಕ್ಕೆ ಮళ్ళీ ವಾಪಸ್ ನೀವು ರಿಟರ್ನ್ ಎಕ್ಸಾಮ್ ಬರೀ ಅಂತ ಹೇಳ್ತೀರಿ. ಅಂದ್ರೆ ವಿದ್ಯಾರ್ಥಿಗಳ ಜೀವನ ಕೇವಲ 4,000 ರೂಪಾಯಿ ನೀವು ಸೀಮಿತ ಮಾಡಿದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನ ನೀವು ಮನದಲ್ಲಿ ಇಟ್ಕೊಂಡು ಯಾವ ವ್ಯಕ್ತಿಗಳು ಈ ಒಂದು
ದೇಶದ 23 ಲಕ್ಷ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವನ್ನು ಆಡಿದ್ದಾರಲ್ಲ, ಆ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವಾಡತಕ್ಕಂಥ ಯಾವುದೇ ಪ್ರಭಾವಿ ವ್ಯಕ್ತಿ ಇರಲಿ, ಅವರನ್ನ ನೀವು ಕಾನೂನಿನ ಅಡಿಯಲ್ಲಿ ಅವರನ್ನ ಬಂಧಿಸಿ ಕಠಿಣವಾದ ಕ್ರಮವನ್ನ ಕೈಗೊಳ್ಳಬೇಕು. ಯಾಕಂದ್ರ ಇವತ್ತು ದೇಶ ಏನಾದ್ರೂ ಒಂದು ಸುವ್ಯವಸ್ಥೆಯಿಂದ ನಡಿಬೇಕಪ್ಪ ಅಂತಂದ್ರ ವಿದ್ಯಾರ್ಥಿಗಳೇ ಜೀವನವೇ ಇಂಪಾರ್ಟೆಂಟ್. ನೀವು ಶಿಕ್ಷಣಕ್ಕೆ ಮಹತ್ವವನ್ನು ಕೊಡ್ತಾ ಇಲ್ಲಪ್ಪ ಅಂತಂದ್ರ ದೇಶ ಯಾವ ರೀತಿಯತ್ತ ಅರಾಜಕತೆಯತ್ತ ಹೊಂಟಿರ್ತಂತ ಹೇಳಿ ಇದನ್ನ ನಮ್ಗೆ ಅರ್ಥ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಈ ದಲಿತ ಸೇನೆ ಸಂಘಟನೆಯು ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದೆ. ಮುಂದಿನ ದಿನಮಾನಗಳಲ್ಲಿ ನೀವು ಮತ್ತೆ ಜೂನ್ 21ಕ್ಕೆ ಪರೀಕ್ಷೆಯನ್ನು ನಡೆಸ್ತೀರಂತ ಈಗ ಆಲ್ರೆಡಿ ಘೋಷಣೆ ಮಾಡಿದ್ದೀರಿ. ಮತ್ತು ಆ ಪರೀಕ್ಷೆಯನ್ನು ಕೂಡ ನೀವು ಒಂದು ಮುಂಜಾಗ್ರತೆ ಕ್ರಮವನ್ನ ಕೈಗೊಂಡು ಆ ಪರೀಕ್ಷೆನ ಒಂದು ವ್ಯವಸ್ಥಿತವಾಗಿ ನಡೆಸಬೇಕು. ಮತ್ತೆ ಈಗೇನು ಈ 4 ಜನ ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಲ್ಲ, ಆ 4 ಜನ ವಿದ್ಯಾರ್ಥಿಗಳಿಗೆ ಸರ್ಕಾರದ ಕಡೆಯಿಂದ ನೀವು ಕೇಂದ್ರದ ಕಡೆಯಿಂದ ಆ ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ವ್ಯವಸ್ಥೆನ ಕಲ್ಪಿಸಿಕೊಡ್ಬೇಕು ರೀ. ಒಬ್ಬ ಹುಡುಗ ಹೇಳ್ತಾನ, ಮೊನ್ನೆ ಮೇ 3ನೇ ತಾರೀಕು ಡೆತ್ ಆಗೋದು ಬಿಫೋರ್ ಹೇಳ್ತಾನ, ಅಮ್ಮ ಈ ಸಲ ನಾನು ಎಕ್ಸಾಮ್ ಚೆನ್ನಾಗಿ ಬರೆದು ಬಂದಿನಿ, ಈ ಸಲ ನಾನು ಡಾಕ್ಟರ್ ಆಗ್ತೀನಿ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತ ಹೇಳಿರ್ತಕ್ಕಂಥ ವ್ಯಕ್ತಿ ಮರ್ದಿನ 2 ಡೇಸ್ ನಲ್ಲಿ ಆ ಹುಡುಗ ಇಲ್ಲ. ಯಾಕಂದ್ರೆ ಆ ಹುಡುಗ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದನ್ನು ನೋಡಿ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಇದಕ್ಕೆ ಯಾರು ಹೊಣೆಗಾರರು? ಪ್ರಧಾನಮಂತ್ರಿಗಳು ಇದನ್ನು ಗಮನವಹಿಸಬೇಕು. ಮತ್ತ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಒಬ್ಬ ವಿದ್ಯಾರ್ಥಿನಿ ಪರೀಕ್ಷೆಯನ್ನು ಬರೀತಕ್ಕಂಥ ಬಿಫೋರ್ ಆ ಎಮ್ಮಗ ಮನೆಯಲ್ಲಿ ಮದುವೆಗೆ ತಯಾರಿ ಮಾಡಿರ್ತಾರ. ನೀನು ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಮಾತ್ರ ನೀನು ಮುಂದಿನ ನಿರ್ಮಾಣಗಳಲ್ಲಿ ಓದುವಂತ, ಇಲ್ಲಂದ್ರ ನೀನು ಮದುವೆ ಮಾಡ್ಕೋಬೇಕು ಅಂತಂದು ಹೇಳಿ ಆ ಮನೆಯಲ್ಲಿ ಕಟ್ಟುನಿಟ್ಟಾಗಿ ಸಂದೇಶವನ್ನು ಹೇಳಿರ್ತಾರೆ. ಬಟ್ ಆ ವಿದ್ಯಾರ್ಥಿನಿ ಕೂಡ ಚೆನ್ನಾಗಿ ಪರೀಕ್ಷೆಯನ್ನು ಬರೆದ ಒಂದು ಸ್ಥಿತಿಯಲ್ಲಿ ಮತ್ತೆ ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಆ ವಿದ್ಯಾರ್ಥಿನಿ ಬಹಳ ಅಳುವನ್ನು ತೋಡಿಕೊಳ್ತಾಳೆ. ಇಲ್ಲಿ ಯಾರು ಕಾಯಬೇಕಾಗಿತ್ತು ಈ ದೇಶದ ವಿದ್ಯಾರ್ಥಿಗಳ ಜೀವನವನ್ನ? ದೇಶವನ್ನ ಕಾಯ್ತಕ್ಕಂತ ನಮ್ಮ ರಾಜಕಾರಣಿಗಳೇ ಈ ರೀತಿ ಮಾಡಿದ್ರಿಂದ ಇದು ಮುಂದಿನ ದಿನಮಾನಗಳಲ್ಲಿ ದೇಶಕ್ಕೆ ಮಾರಕ ಆಗುತ್ತಾ? ಹಂಗಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನ ಪೂರ್ತಿ ಗಮನ ವಹಿಸಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾರ್ಯಾರ ಕೈವಾಡವಿದೆ, ಯಾರ್ಯಾರ ಪ್ರಭಾವ ವ್ಯಕ್ತಿಗಳ ಕೈವಾಡವಿದೆ ಅವರೆಲ್ಲ ಕೂಡಲೇ ಬಂಧಿಸಿ ಅವ್ರನ್ನ ಕಠಿಣವಾದ ಕ್ರಮಕ್ಕೆ ಒಂದು ವ್ಯವಸ್ಥೆನ ಮಾಡ್ಬೇಕಂತಂದು ಹೇಳಿ ನಾನು ಈ ಕೊಪ್ಪಳ ಜಿಲ್ಲೆಯ ದಲಿತ ಸೇನೆಯ ಜಿಲ್ಲಾಧ್ಯಕ್ಷನಾಗಿ ನನ್ನ ಈ ಒಂದು ಅನಿಸಿಕೆಯನ್ನು ಹೇಳ್ತೇನೆ. ಈಗ ನಮ್ಮ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರಿಗೆ ನಾವು ಈ ಒಂದು ಮನವಿಯನ್ನ ಸಲ್ಲಿಸ್ತೇವೆ. ವಿಷಯ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕಾಗಿ ಇರುವಂತಹ ನೀಟ್ 2026 ನಡೆದಿರುವ ಅಕ್ರಮದ ಕುರಿತು ಸಿಐಡಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಉಚ್ಚಪ್ಪ ಶ್ರೀರಾಮನಗರ ಜಿಲ್ಲಾಧ್ಯಕ್ಷರು ದಲಿತ ಸೇನೆ ಕೊಪ್ಪಳ ಇದ್ದು ಈ ಮೂಲಕ ತಮ್ಮಲ್ಲಿ ದೂರು ಸಲ್ಲಿಸುತ್ತಾ ವಿನಂತಿಸಿಕೊಳ್ಳುವುದೇನೆಂದರೆ, ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೆಯುವ ಸಲುವಾಗಿ ವಿದ್ಯಾರ್ಥಿಗಳು ಹಗಲು ರಾತ್ರಿ ಎನ್ನದೇ ತಮ್ಮ ಅಮೂಲ್ಯವಾದ ಸಮಯವನ್ನು ಓದುವುದರ ಮುಖಾಂತರ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳುವ ಸಲುವಾಗಿ ಅತ್ಯಂತ ಪ್ರಮುಖವಾದ ರಾಷ್ಟ್ರೀಯ ಮಟ್ಟದ ಪ್ರವೇಶ ಪರೀಕ್ಷೆಯನ್ನು ಬರೆದಿರುತ್ತಾರೆ. ವಿದ್ಯಾರ್ಥಿಗಳು ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳಲ್ಲಿ MBBS, BDS ಮತ್ತು ಆಯುಷ್ನಂತಹ ವೈದ್ಯಕೀಯ ಪದವಿಗಳನ್ನು ಪಡೆಯುವುದಕ್ಕಾಗಿ ಕಷ್ಟಪಟ್ಟು ಓದಿದಂತಹ ಮಕ್ಕಳಿಗೆ ಇಂದಿನ ದಿನಮಾನಗಳಲ್ಲಿ ಸರ್ಕಾರಗಳು ಅತ್ಯಂತ ಕಠಿಣವಾದ ಮತ್ತು ಶಿಸ್ತುಬದ್ಧವಾದ ಕಾನೂನಿನಡಿಯಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವುದು ಅತ್ಯಂತ ಕರ್ತವ್ಯದ ವಿಷಯವಾಗಿರುತ್ತದೆ ಮತ್ತು ಕೇಂದ್ರದ ಶಿಕ್ಷಣ ಸಚಿವರಾದ ಶ್ರೀ ಧರ್ಮೇಂದ್ರ ಪ್ರಧಾನರವರು ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವನ್ನು ಆಡಿರುತ್ತಾರೆ. ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿ ಅಪರಾಧಗಳಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕೆಂದು ಕೋರುತ್ತೇನೆ. ಆದರೆ ಸದರಿ ಸರ್ಕಾರಿ ಕೆಲಸದಲ್ಲಿ ಕಾರ್ಯನಿರ್ವಹಿಸುವಂತಹ ಅಧಿಕಾರಿಗಳಿಗೆ ನೇರವಾಗಿ ಇಂತಹ ಕೃತ್ಯದಲ್ಲಿ ತೊಡಗಿ ಹಣದ ಆಸೆಗೆ ದೇಶಾದ್ಯಂತ ಕಷ್ಟಪಟ್ಟು ಓದಿದ ಮಕ್ಕಳಿಗೆ ಅನ್ಯಾಯವಾಗುವ ರೀತಿಯಲ್ಲಿ ನಡೆದುಕೊಂಡು ಕಾನೂನಿನ ವಿರುದ್ಧವಾಗಿ ಕೆಲಸ ನಿರ್ವಹಿಸಿ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡಿರುತ್ತಾರೆ. ಮೇ 3, 2026 ನಡೆದಿದ್ದ ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು, ಈ ಕುರಿತಂತೆ ಸಿಬಿಐ ತನಿಖೆ ನಡೆಯಬೇಕೆಂದು ಮತ್ತು ಮರುಪರೀಕ್ಷೆಯನ್ನು ಜೂನ್ 21, 2026 ಪೆನ್ ಮತ್ತು ಪೇಪರ್ ಮಾದರಿಯಲ್ಲಿ ನಡೆಯುವ ಪರೀಕ್ಷೆಯಲ್ಲಾದರೂ ಯಾವುದೇ ರೀತಿಯ ಲೋಪದೋಷಗಳಾಗದಂತೆ ಮುಂಜಾಗ್ರತೆಯನ್ನು ವಹಿಸಿ ಕಟ್ಟುನಿಟ್ಟಿನ ಪೊಲೀಸ್ ಬಿಗಿ ಬಂದೋಬಸ್ತ್ನೊಂದಿಗೆ ಪರೀಕ್ಷೆಯನ್ನು ನಡೆಸಬೇಕು. ಆದ್ದರಿಂದ ರಾಷ್ಟ್ರಾದ್ಯಂತ ನಡೆಯುವ ವಿದ್ಯಾರ್ಥಿಗಳ ಭವಿಷ್ಯದ ಪರೀಕ್ಷೆಯನ್ನು ಯಾವುದೇ ಲೋಪದೋಷಗಳು ಇಲ್ಲದಂತೆ ಕೇಂದ್ರದ ಶಿಕ್ಷಣ ಸಚಿವರಾದ ಶ್ರೀ ಧರ್ಮೇಂದ್ರ ಪ್ರಧಾನರವರು ಮುಂಜಾಗ್ರತೆಯನ್ನು ವಹಿಸಿ ಪರೀಕ್ಷೆಯನ್ನು ನಡೆಸಬೇಕೆಂದು ಈ ಮೂಲಕ ನಮ್ಮ ಸಂಘಟನೆಯು ಒತ್ತಾಯಿಸುತ್ತದೆ. ವಂದನೆಗಳನ್ನು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಶಿವಕುಮಾರ್ ಡಿ, ಗಂಗಾವತಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ಜಿ, ಉಪಾಧ್ಯಕ್ಷ ಪರಶುರಾಮ, ದುರ್ಗಪ್ಪ ಪ್ರಗತಿನಗರ, ಕೃಷ್ಣ ಶಿವ, ಸಂಘಟನಾ ಸದಸ್ಯ ರಾಜು, ಖಜಾಂಚಿ ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.